ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಾಸ್ಟ್ ತರಗತಿ ಒಳಗೆ ನಾವೇನ್ ಮಾಡಿದ್ವಿ, ನಾಮಪದಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದ್ವಿ, ಹೌದಲ್ರಿ? ಲಾಸ್ಟ್ ತರಗತಿ ಒಳಗೆ ನಾಮಪದ ಅಂದ್ರೇನು, ನಾಮಪದದ ಪ್ರಕಾರಗಳ ಬಗ್ಗೆ ಅಭ್ಯಾಸವನ್ನ ಮಾಡಿದ್ವಿ. ಹಂಗಂದ್ರ ನಾಮಪದದ ಪ್ರಕಾರಗಳು, ನಾಮ ಅಂತಂದ್ರೇನು ಹೆಸರು ಎಂದರ್ಥ. ಅಂದ್ರೆ ಸಾಮಾನ್ಯವಾಗಿ ಹೆಸರುಗಳನ್ನ ಸೂಚಿಸುವಂತ ಪದಗಳನ್ನ ನಾವೇನಂತ ಕರೆದ್ವಿ, ನಾಮಪದ ಅಂತ ಕರೆದ್ವಿ. ನಾಮ ಪ್ರಕೃತಿಗಳಿಗೆ ನಾಮಪದದ ಮೂಲ ರೂಪವನ್ನ ನಾವೇನಂತ ಕರಿತೀವಿ, ನಾಮಪದದ ಮೂಲ ರೂಪವನ್ನ ನಾಮ ಪ್ರಕೃತಿ ಅಂತ ಕರೆದ್ವಿ. ನಾಮ ಪ್ರಕೃತಿಗಳ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವಂತ ಪದಗಳನ್ನ ನಾಮಪದ ಅಂತ ಕರೆದ್ವಿ. ಹಂಗಂದ್ರ ನಾಮಪದದ ಪ್ರಕಾರಗಳು ಯಾವ್ಯಾವು ಅಂತಂದು ನಾವೆಲ್ಲವನ್ನ ಲಾಸ್ಟ್ ತರಗತಿ ಒಳಗ ಅಭ್ಯಾಸವನ್ನ ಮಾಡಿದ್ವಿ. ಇನ್ನೊಂದ್ಸರಿ ನಾನು ಏನ್ ಮಾಡ್ತಾ ಇದ್ದೀನಿ, ಅವೆಲ್ಲವುಗಳನ್ನ ಪರಿಚಯವನ್ನ ಮಾಡಿಕೊಟ್ಟು ತದನಂತರದಲ್ಲಿ ಲಾಸ್ಟ್ ಕ್ಲಾಸ್ ಒಳಗೆ ಯಾವುದನ್ನ ಮುಗಿಸಿದ್ವಿಲ್ಲ ಅದರ ನಂತರ ಭಾಗವನ್ನ ನಾನು ಏನ್ ಮಾಡ್ತಾ ಹೋಗ್ತೀನಿ, ಇವತ್ತಿನ ತರಗತಿ ಒಳಗ ಹೇಳ್ತಾ ಹೋಗ್ತೀನಿ. ಯಾರಾದ್ರೂ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ಅಂದ್ರೆ ಏನೂ ಅರ್ಥ ಆಗಲ್ಲ. ಅರ್ಥ ಆಯ್ತ್ರಿ? ಇವಾಗ ಏನ್ ಮಾಡ್ತೀರಿ, ಸ್ಕಿಪ್ ಮಾಡಿ ನೋಡ್ತಾ ಹೋಗ್ತೀರಿ, ಆದ್ರೆ ಅಲ್ಲಿ ಏನಾಗ್ತೈತಿ, ಆ ಮುಂದಿನ ವಿಷಯ ನಿಮ್ಗ ಅರ್ಥ ಆಗೋದಿಲ್ಲ. ಆದ್ರಿಂದ ಪೂರ್ತಿ ವಿಡಿಯೋನ ನೀವೇನ್ ಮಾಡ್ರಿ ಅಂತಂದ್ರ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡ್ರಿ, ಶೇರ್ ಮಾಡ್ರಿ. ಅದೇ ರೀತಿಯಾಗಿ ಯಾರಿನ್ನು ಸಬ್ಸ್ಕ್ರೈಬ್ ಇಲ್ಲಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಾನೇನ್ ಮಾಡ್ತೀನಿ, ಇಲ್ಲಿ ಪ್ರಾರಂಭಿಸ್ತೇನೆ. ಹಂಗಂದ್ರ ನಾಮಪದದ ಪ್ರಕಾರಗಳು ಯಾವ್ಯಾವು, ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೆಯ ವಾಚಕ, ಭಾವನಾಮ, ಪರಿಮಾಣವಾಚಕ, ದಿಗ್ವಾಚಕ, ಪ್ರಕಾರವಾಚಕ, ಸರ್ವನಾಮ. ಇವಿಷ್ಟನ್ನ ನಾವು ಅಭ್ಯಾಸ ಮಾಡಿದ್ವಲ್ರಿ ಲಾಸ್ಟ್ ತರಗತಿ ಒಳಗ, ಎಲ್ಲವನ್ನ ಪರಿಚಯ ಮಾಡಿಕೊಟ್ಟಿದ್ದೆ. ಅದೇ ರೀತಿಯಾಗಿ ವಸ್ತುವಾಚಕ, ವಸ್ತುಗಳ ಹೆಸರನ್ನ ಹೇಳುವ ಪದಗಳನ್ನ ನಾವೇನಂತ ಕರಿತೀವಿ, ವಸ್ತುವಾಚಕ ಅಂತ ಕರಿತೀವಿ. ವಸ್ತುಗಳ ಹೆಸರನ್ನ ಹೇಳುವ ಪದಗಳಿಗೆ ನಾವೇನಂತ ಕರಿತೀವಿ, ವಸ್ತುವಾಚಕ ಅಂತ ಕರಿತೀವಿ. ಹಂಗಂದ್ರ ವಸ್ತುವಾಚಕದ ಪ್ರಕಾರಗಳು ಯಾವ್ಯಾವು, ಅಲ್ಲಿ ಚೇತನ ಮತ್ತು ಅಚೇತನ ಅಂತಂದ ಗುರುತಿಸಿದ್ವಿ. ಚೇತನ ಅಂತಂದ್ರೇನು, ಜೀವ ಉಳ್ಳದ್ದು. ಅಚೇತನ ಅಂತಂದ್ರೇನು, ಜೀವ ಇಲ್ಲದೆ ಇರುವಂತದ್ದು. ಆದ್ರೆ ಇಲ್ಲಿ ವಸ್ತುವಾಚಕದ ವಿಧಗಳು ಇವತ್ತಿನ ತರಗತಿಯೊಳಗೆ ಯಾವ್ದು ಹಂಗಂದ್ರ, ವಸ್ತುವಾಚಕದ ವಿಧಗಳು ಯಾವುವು, 3 ವಿಧಗಳು: ಅಂಕಿತನಾಮ, ರೂಢನಾಮ, ಅನ್ವರ್ತಕ ನಾಮ. ಹೌದಿಲ್ರಿ? ವಸ್ತುವಾಚಕದ ಪ್ರಮುಖವಾಗಿ ವಿಧಗಳು ಯಾವ್ಯಾವು, ಅಂಕಿತನಾಮ, ರೂಢನಾಮ, ಅನ್ವರ್ತಕ ನಾಮ. ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರಿ ಅಂತಂದ್ರ ಏನು ಅರ್ಥ ಆಗಲ್ಲ, ಹೇಳ್ತಾ ಇದ್ದಾನಲ್ರಿ ನಾನು. ಹಾಗಂದ್ರ ಚೇತನ ವಸ್ತುಗಳು ಯಾವುವು, ಜೀವವುಳ್ಳವು. ಲಾಸ್ಟ್ ತರಗತಿ ಒಳಗೆ ಹೇಳಿದ್ದೆ ನಾನು. ಉದಾಹರಣೆಗೆ ಮನುಷ್ಯ, ಪ್ರಾಣಿ, ಪಕ್ಷಿ. ಅಚೇತನ ವಸ್ತುಗಳು ಯಾವುವು, ಜೀವವಿಲ್ಲದೆ ಇರುವಂತಹದ್ದು. ಅವಕ್ಕೆ ಉದಾಹರಣೆ ಯಾವುವು, ನೆಲ, ಜಲ, ಹಣ್ಣು, ಕಾಯಿ, ಮನೆ, ಬೆಟ್ಟ. ಹಾಗಂದ್ರ ಇವತ್ತಿನ ಯಾವುದು, ವಸ್ತುವಾಚಕದೊಳಗ 3 ವಿಧಗಳು ಅಂತಂದ್ ಹೇಳಿದ್ವಿ. ಅದ್ರೊಳಗ ಮೊದಲೇದ್ ಯಾವುದು, ಅಂಕಿತನಾಮ. ಇಟ್ಟ ಹೆಸರುಗಳಿಗೆ ನಾವೇನಂತ ಕರಿತೀವಿ, ಅಂಕಿತನಾಮ ಅಂತಂದ್ ಕರಿತೀವಿ. ಇಟ್ಟ ಹೆಸರುಗಳು ಪರ್ಟಿಕ್ಯುಲರ್ ಆಗಿ ಇವಾಗ ನೋಡ್ರಿ, ಅಲ್ಲಿ ನಾವ್ ಹೇಳಿದ್ವಿ ಮನುಷ್ಯ. ಹಾಗಂದ್ರ ಪರ್ಟಿಕ್ಯುಲರ್ ಆಗಿ ಒಂದು ಇಟ್ಟ ಹೆಸರುಗಳಿಗೆ ಅಂಕಿತನಾಮ ಅಂತಂದ್ ಕರಿತೀವಿ. ಅಂಕಿತ ಅರ್ಥ ಆಗತ್ತೆ. ಇಟ್ಟ ಹೆಸರುಗಳಿಗೆ ಉದಾಹರಣೆಗೆ ಕಾವೇರಿ, ನಕುಲ, ಹಿಮಾಲಯ, ಶಂಕರ, ಬೆಂಗಳೂರು. ಈ ರೀತಿ. ಈಗ ಊರು ಅಂತಂದ್ ಹೇಳ್ತೇವೆ ನಾವು. ಯಾವ ಊರು, ಅದು ಪರ್ಟಿಕ್ಯುಲರ್ ಆಗಿ ಒಂದು ಊರು. ಅರ್ಥ ಆಗತೈತ್ರಿ? ಊರು ಯಾವ ಊರು, ಬೆಂಗಳೂರು. ಅಂದ್ರ ಪರ್ವತ ಯಾವ ಪರ್ವತ, ಹಿಮಾಲಯ ಪರ್ವತ. ಕಾವೇರಿ ನದಿ ಅಂತಂದ್ ಕರಿತೇವ್ ನಾವು, ರೂಢಿಯಾಗಿ ಕರಿತೇವ್ ನದಿ ಅಂತಂದ್. ಅಂದ್ರೆ ಯಾವ ನದಿ, ಅದಕ್ಕೊಂದು ಪರ್ಟಿಕ್ಯುಲರ್ ಆಗಿ ಅದಕ್ಕೊಂದು ನದಿ ಅಂತಂದ್ ಕರಿತೇವಿ. ಕಾವೇರಿ, ಗೊತ್ತಾಗತ್ರಿ, ಸಿಂಧು. ಈ ರೀತಿ ನಕುಲ ಹೆಸರುಗಳು. ಅರ್ಥ ಆಗ್ತೈತ್ರಿ? ನಮಗೊಂದು ಪರ್ಟಿಕ್ಯುಲರ್ ಆಗಿ ಏನ್ ಮಾಡಿದಾರ, ತಂದೆ ತಾಯಿಗಳ ಹೆಸರನ್ನ ಇಟ್ಟಿದಾರದಲ್ಲ, ಅಂತವುಗಳಿಗೆ. ಅರ್ಥ ಆಗತೈತಿ? ಇವಾಗ ಶಂಕರ, ನಕುಲ, ಈ ರೀತಿ ಏನ್ ಮಾಡ್ತಾ ಹೋಗ್ತಾರಲ್ಲಿ, ಹೆಸರುಗಳನ್ನ ಇಟ್ಟ ಹೆಸರುಗಳಿಗೆ ನಾವೇನಂತ ಕರಿತೀವಿ, ಹೆಂಗಂದ್ರ ಅಂಕಿತನಾಮ ಅಂತ ಕರಿತೀವಿ. ಅರ್ಥ ಆಗ್ತೈತಲ್ರಿ? ಇಟ್ಟ ಹೆಸರುಗಳಿಗೆ ನಾವೇನಂತ ಕರಿತೀವಿ, ಅಂಕಿತನಾಮ ಅಂತ ಕರಿತೀವಿ. ಉದಾಹರಣೆಗೆ ಕಾವೇರಿ, ನಕುಲ, ಹಿಮಾಲಯ, ಶಂಕರ, ಬೆಂಗಳೂರು. ಇವುಗಳನ್ನ ನಾವೇನಂತ ಕರಿತೀವಿ, ಉದಾಹರಣೆಯನ್ನ ಕೊಡ್ಬೋದು. ಅಂದ್ರ ಪರ್ಟಿಕ್ಯುಲರ್ ಆಗಿ ಅವುಗಳಿಗೆ ಹೆಸರನ್ನ. ಈಗ ಪೆನ್ನು ಅಂತಂದ್ ಕರಿತೀವಿ, ಪೆನ್ನದೊಳಗ ಅದ್ರಾಗ ಹಲವಾರು ವಿಧಗಳು, ರೆನಾಟ್ಸ್ ಅಂತಂದ್ ಕರಿತೀವಿ. ಹೌದಿಲ್ರಿ? ಈ ರೀತಿ ಪರ್ವತ ಯಾವ್ಯಾವ ಪರ್ವತ, ಹಿಮಾಲಯ. ನದಿ ಸಿಂಧು ನದಿ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ವರದಾ ಆಗಿರ್ಬೋದು, ಧರ್ಮ ಆಗಿರ್ಬೋದು, ತುಂಗಭದ್ರ. ಇವುಗಳಿಗೆ ಏನಾಗಿದೆ, ಪರ್ಟಿಕ್ಯುಲರ್ ಆಗಿ ಒಂದು ಇಟ್ಟ ಹೆಸರುಗಳನ್ನ ನಾವೇನಂತ ಕರಿತೀವಿ, ಅಂಕಿತನಾಮ ಅಂತ ಕರಿತೀವಿ. ಅರ್ಥ ಆಯ್ತಲ್ರಿ? ಹಂಗಂದ್ರ ಅಂಕಿತನಾಮ ಅಂತಂದ್ರೇನು, ಇಟ್ಟ ಹೆಸರುಗಳಿಗೆ ನಾವೇನಂತ ಕರಿತೀವಿ, ಅಂಕಿತನಾಮ ಅಂತ ಕರಿತೀವಿ. ನೆಕ್ಸ್ಟ್ ಯಾವ್ದು ಹಂಗಂದ್ರ ರೂಢನಾಮ. ರೂಢಿಯಿಂದ ಬಂದ ಹೆಸರುಗಳಿಗೆ ರೂಢನಾಮ ಅಂತಂದು ನಾವು ಕರಿತಾ ಬರ್ತೇವಲ್ಲ, ಅವುಗಳನ್ನ ರೂಢಿಯಿಂದ. ನೋಡ್ರಿ ಇಲ್ಲಿ ನದಿ, ಪರ್ವತ, ಮನುಷ್ಯ, ಹೆಂಗಸು, ಮರ, ದೇಶ ಅಂತಂದೈತಿ. ಇಲ್ಲಿ ಹಂಗಂದ್ರ ಇಲ್ಲಿ ರೂಢಿಯಿಂದ ಅವುಗಳನ್ನ ಕರ್ಕೊಂತ ಬಂದ್ಬಿಟ್ಟವ್ ನಾವು. ಅದಕ್ಕ ನದಿ, ಪರ್ವತ, ಇವ್ ಮನುಷ್ಯ, ಹೆಂಗಸು, ಮರ,
ದೇಶ ಇವುಗಳನ್ನ ನಾವೇನಂತ ಕರಿತೀವಿ ರೂಢಿಯಿಂದ ಕರ್ಕೊಂಡು ಬಂದ್ಬಿಟ್ಟವಿ. ಅವುಗಳನ್ನ ನಾವೇನಂತ ಕರಿತೀವಿ ರೂಢಿಯಿಂದ ಬಂದ ಹೆಸರುಗಳಿಗೆ ರೂಢನಾಮ. ನೋಡ್ರಿ, ನದಿ ಅಂತಂದ್ ಬಂತು ಅಂತಂದ್ರ ಅದು ರೂಢನಾಮ ಆಗ್ತತಿ. ಅದ ನದಿ ಯಾವ್ದಪ್ಪ ಅಂತಂದ್ ಕೇಳಿದ್ರಲ್ಲಿ ಕಾವೇರಿನೋ ಸಿಂಧುನೋ ಹಿಂಗ್ ಕೇಳಿದ್ರ ಅದು ಅಂಕಿತ ನಾಮ. ಅರ್ಥ ಆಗತೈತಲ್ರಿ? ಇಟ್ಟ ಹೆಸರುಗಳಿಗೆ, ಪರ್ಟಿಕ್ಯುಲರ್ ಆಗಿ ಇಟ್ಟ ಹೆಸರುಗಳಿಗೆ ಅಂಕಿತ ನಾಮ. ರೂಢಿಯಿಂದ ಕರೆದುಕೊಂಡು ಬಂದಂತ ಹೆಸರುಗಳಿಗೆ ನಾವೇನಂತ ಕರಿತೀವಿ ರೂಢನಾಮ ಅಂತ ಕರಿತೀವಿ. ರೂಢನಾಮಕ್ಕ ಉದಾಹರಣೆ ಯಾವ್ದು ಹಂಗಂದ್ರ ನದಿ, ಪರ್ವತ, ಮನುಷ್ಯ, ಮರ, ದೇಶ ಇವುಗಳನ್ನ ನಾವೇನಂತ ಕರಿತೀವಿ ಹಂಗಂದ್ರ ರೂಢನಾಮ ಅಂತಂದ್ ಕರಿತೀವಿ. ಅರ್ಥ ಆತತಲ್ರಿ? ರೂಢನಾಮ ಅಂದ್ರೇನು, ಅಂಕಿತ ನಾಮ ಅಂತಂದ್ರೇನು. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಹಂಗಂದ್ರ ಅನ್ವರ್ತಕ ನಾಮ. ಮೂರನೇ ವಿಧ ಯಾವ್ದು? ಅನ್ವರ್ತಕ ನಾಮ. ಅರ್ಥಕ್ಕೆ ಅನುಗುಣವಾಗಿ ಬಂದ ಹೆಸರುಗಳಿಗೆ ನಾವೇನಂತ ಕರಿತೀವಿ ಹಂಗಂದ್ರ ಅನ್ವರ್ತಕ ನಾಮ ಅಂತಂದ್ ಕರಿತೀವಿ. ಅರ್ಥಕ್ಕೆ ಅನುಗುಣವಾಗಿ ಬಂದಂತ ಹೆಸರುಗಳಿಗೆ ಅವುಗಳನ್ನ ನಾವೇನಂತ ಕರಿತೀವಿ ಹಂಗಂದ್ರ ಉದಾಹರಣೆ ನೋಡನ್ರಿ. ವ್ಯಾಪಾರಿ ಆಗಿರ್ಬೋದು, ವಿದ್ವಾಂಸ, ರೋಗಿ, ವೈದ್ಯ, ಕುಂಟ, ಕಿವುಡ, ಮೂಕ, ಹೆಳವ, ವಿದ್ವಾಂಸ, ಶಿಕ್ಷಕ, ವಿದ್ಯಾರ್ಥಿ, ಕವಿ, ಚಾಲಕ, ನಿರ್ವಾಹಕ, ಸೈನಿಕ, ಪೂಜಾರಿ, ಸಿಂಪಿಗ, ರೈತ. ನೋಡ್ರಿ, ಇವೆಲ್ಲವುಗಳು ಸಹಿತ ಏನಾಗ್ತಾವ ಹಂಗಂದ್ರ ಅನ್ವರ್ತಕ ನಾಮಕ ಉದಾಹರಣೆ ಆಗ್ತಾವ. ಹಂಗಂದ್ರ ಅನ್ವರ್ತಕ ಅರ್ಥಕ್ಕೆ ಅನುಗುಣವಾಗಿ ಬಂದಂತ ಹೆಸರುಗಳಿಗೆ ಆ ಒಂದು ವ್ಯಕ್ತಿ ಮಾಡುವಂತ ಉದ್ಯೋಗದ ಆಧಾರದ ಮೇಲೆ ಆಗಿರ್ಬೋದು, ಅವುಗಳ ಅರ್ಥಕ್ಕೆ ಅನುಗುಣವಾಗಿ ನಾವೇನ್ ಮಾಡ್ತಾ ಹೋಗ್ತೀವಿ ಅನ್ವರ್ತಕ ನಾಮಗಳನ್ನ ಹೆಸರುಗಳನ್ನ ಸೂಚಿಸ್ತಾ ಹೋಗ್ತೇವೆ. ವ್ಯಾಪಾರಿ ಆ ಒಂದು ಉದ್ಯೋಗವನ್ನ ಮಾಡ್ತಾ ಇದ್ದಾನ, ಅವಂಗ ಏನಂತ ಕರಿತೀವಿ ನಾವು ವ್ಯಾಪಾರಿ ಅಂತ ಕರಿತೀವಿ. ವಿದ್ವಾಂಸ ಪಂಡಿತ. ಅರ್ಥ ಆತೈತಿ? ರೋಗಿ ಹುಷಾರಿಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ನಾವೇನಂತ ಕರಿತೀವಿ ಇಲ್ಲಿ ರೋಗಿ. ಅರ್ಥ ಆತತಿ? ಅರ್ಥಕ್ಕೆ ಅನುಗುಣವಾಗಿ ವೈದ್ಯ ಆ ವ್ಯಕ್ತಿ ವೃತ್ತಿಯನ್ನ ಮಾಡ್ತಾ ಇದ್ದಾನ, ಅವುಗಳಿಗೆ ನಾವೇನಂತ ಕರಿತೀವಿ ಅಲ್ಲಿ ವೈದ್ಯ ಅಂತ ಕರಿತೀವಿ. ಕುಂಟ, ಕಿವುಡ, ಅವ್ನ್ ಕಿವಿ ಕೇಳ್ಸಲ್ಲ, ಆದ್ದರಿಂದ ಅವ್ರಿಗೆ ನಾವೇನಂತ ಕರಿತೀವಿ ಇಲ್ಲಿ ಕಿವುಡ. ಅವರ ಅರ್ಥಕ್ಕೆ ಅನುಗುಣವಾಗಿ ಅವರ ಇದಕ್ಕೆ ಅನುಗುಣವಾಗಿ ನಾವೇನ್ ಮಾಡ್ತಾ ಹೋಗ್ತೇವೆ ಇಲ್ಲಿ ಹೆಸರುಗಳನ್ನ ಸೂಚಿಸ್ತಾ ಹೋಗ್ತೇವೆ. ಮೂಕ, ಹೆಳವ ಅಂದ್ರ ಮನೆಯ ಒಂದು ಪೂರ್ತಿ ಇತಿಹಾಸವನ್ನ ಹೇಳ್ತಾ ನೋಡ್ರಿ, ಅವನಿಗೆ ನಾವೇನಂತ ಕರಿತೀವಿ ಅಲ್ಲಿ ಹೆಳವ ಅಂತಂದ್ ಕರಿತೀವಿ. ಶಿಕ್ಷಕ ಆಗಿರ್ಬೋದು, ವೃತ್ತಿ ಶಿಕ್ಷಕ ವೃತ್ತಿ. ವಿದ್ಯಾರ್ಥಿ, ಕವಿ, ಚಾಲಕ, ನಿರ್ವಾಹಕ, ಸೈನಿಕ ಇವೆಲ್ಲವುಗಳು ಸಹಿತ ಯಾವುದಕ್ಕೆ ಉದಾಹರಣೆಗಳು ಬರ್ತಾವ ಹಂಗಂದ್ರ ಅನ್ವರ್ತಕ ನಾಮಕ್ಕೆ ಉದಾಹರಣೆ ಬರ್ತಾವ. ಅಂಕಿತ ನಾಮ, ರೂಢನಾಮ, ಅನ್ವರ್ತಕ ನಾಮ. 3 ವಿಧಗಳು ಯಾವ್ಯಾವು ಹಂಗಂದ್ರ ಅಂಕಿತ ನಾಮ, ರೂಢನಾಮ, ಅನ್ವರ್ತಕ ನಾಮ. ಅರ್ಥ ಆತಲ್ರಿ? ಯಾವುದರ ವಿಧಗಳು ಇವು? ವಸ್ತುವಾಚಕದ ವಿಧಗಳು. ಅರ್ಥ ಆತಲ್ರಿ? ನೋಡ್ರಿ, ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋದ್ರಿ ಅಂತಂದ್ರ ನಾ ಹೇಳಿದಂತ ತರಗತಿಗಳು ನಿಮ್ಗೆ ಏನಾಗ್ತವು ಅರ್ಥ ಆಗ್ತವು. ಅಂಕಿತ ನಾಮ ವಸ್ತುವಾಚಕದ ವಿಧಗಳು ಯಾವುವು ಹಂಗಂದ್ರ ಅಂಕಿತ ನಾಮ, ರೂಢನಾಮ, ಅನ್ವರ್ತಕ ನಾಮ. ಅಂಕಿತ ನಾಮ ಅಂದ್ರೇನು? ಇಟ್ಟ ಹೆಸರುಗಳಿಗೆ ಅಂಕಿತ ನಾಮ ಅಂತ ಕರಿತೀವಿ. ರೂಢನಾಮ ಅಂತಂದ್ರ ರೂಢಿಯಿಂದ ಬಂದಂತ ಹೆಸರುಗಳಿಗೆ ರೂಢನಾಮ ಅಂತ ಕರಿತೀವಿ. ಅನ್ವರ್ತಕ ನಾಮ ಅಂತಂದ್ರ ಅರ್ಥಕ್ಕೆ ಅನುಗುಣವಾಗಿ ಬಂದ ಹೆಸರುಗಳನ್ನ ನಾವೇನಂತ ಕರಿತೀವಿ ಅನ್ವರ್ತಕ ನಾಮ. ಎಕ್ಸಾಮ್ನೊಳಗ್ ಕೇಳ್ತಾರ್ರಿ. ಅರ್ಥ ಆತೈತ್ರಿ? ಎಕ್ಸಾಮ್ನೊಳಗ ಏನ್ ಮಾಡ್ತಾರ, 1 ಅಂಕ ಪ್ರಶ್ನೆದೊಳಗ ಕೇಳ್ತಾರ, ನೆನಪಿಟ್ಗರಿ ಅಂಕಿತ ನಾಮ, ರೂಢನಾಮ. ನೀವೇನ್ ಮಾಡ್ತೀರಿ, ಈ ವಿಡಿಯೋ ನೋಡುವಾಗ ಗೊತ್ತೈತ್ ಬಿಡಂತ ಸ್ಕಿಪ್ ಮಾಡಿ ನೋಡ್ತಾ ಹೋಗ್ತೀರಿ, ಅಲ್ಲಿ ಅರ್ಥ ಆಗಲ್ಲ. ಆದ್ರಿಂದ ಹೇಳ್ತಾ ಇದ್ದೀನಿ, ಯಾರು ಸಹಿತ ಏನ್ ಮಾಡ್ರಿ ವಿಡಿಯೋನ ಪೂರ್ತಿ ನೋಡ್ರಿ, ಅಂದ್ರ ತರಗತಿಗಳು ಅರ್ಥ ಆಗ್ತವ. ಅಂಕಿತ ನಾಮ ಅಂದ್ರ ಇಟ್ಟ ಹೆಸರು. ರೂಢನಾಮ ರೂಢಿಯಿಂದ ಬಂದಂತ ಹೆಸರುಗಳು. ಅನ್ವರ್ತಕ ಅರ್ಥಕ್ಕೆ ಅನುಗುಣವಾಗಿ. ಅರ್ಥ ಆಗತ್ರಿ? ಇವೆಲ್ಲವೂ ಸಹಿತ ನಾವೇನ್ ಮಾಡಿದ್ವಿ ಇವತ್ತಿನ ತರಗತಿ ಒಳಗ ಅಭ್ಯಾಸವನ್ನ ಮಾಡಿದ್ವಿ. ಇನ್ನೂ ಏನಾದ್ರೂ ಅರ್ಥ ಆಗಿಲ್ಲ ಅಂತಂದ್ರ ಇವತ್ತಿನ ತರಗತಿಯೊಳಗೂ ಸಹಿತ ಮತ್ತು ಹಿಂದಿನ ತರಗತಿಯೊಳಗ ಏನಾದ್ರೂ ಅರ್ಥ ಆಗಿಲ್ಲ ಅಂತಂದ್ರ ಕಮೆಂಟ್ಸ್ ಮೂಲಕ ನನ್ಗೇನ್ ಮಾಡ್ರಿ ತಿಳಿಸ್ರಿ. ನಾನ್ ನೆಕ್ಸ್ಟ್ ಕ್ಲಾಸ್ ಒಳಗ ನಿಮ್ಗೇನ್ ಮಾಡ್ತಾನೆ ತಿಳಿಸ್ತಾ ಹೋಗ್ತೇನೆ. ಆದ್ದರಿಂದ ಈ ಒಂದು ವಿಡಿಯೋವನ್ನ ಪೂರ್ತಿ ವಿಡಿಯೋ ನೋಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಾನೇನ್ ಮಾಡ್ತಾ ಇದ್ದೀನಿ ಮುಗಿಸ್ತಾ ಇದ್ದೀನಿ.